ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ. ನಮ್ ಜನಾನು ಆ ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳ್ಸ್ಕೊಂಡು ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ ನೋಡ್ರಿ, ನಮ್ ರಾಜ್ಯ ನಾವ್ ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋರು. ಯಾವುದೇ ರಾಜ್ಯದಿಂದ ಬರ್ಲಿ, ಯಾರಾದ್ರೂ ಬರ್ಲಿ, ಇಲ್ಲಿ ವಾಸ ಮಾಡುವಂತರು ಯಾವುದೇ ಆಗ್ಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ವಿ ಆರ್ ಸ್ಟೇಬಲ್, ಅವ್ರ ಗೌರ್ಮೆಂಟ್ ಇಸ್ ಸ್ಟೇಬಲ್. ನಮ್ಗೆ ಗೊತ್ತು ನಮ್ ಜನಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾ ಇದ್ವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದಾರೆ. ಅದ್ರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡಕ್ ಬಂದಿಲ್ಲ. ಅವ್ರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಯಾರು ಸೂಪರ್ ಸಿಎಂ? ಕೆ ಸಿ ವೇಣುಗೋಪಾಲ್ ನಮ್ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿಜೆಪಿ ಅವ್ರಿಗೆ, ಅವರೆಲ್ಲ ಸೂಪರ್ ಸಿಎಂಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದ್ ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಬಿಜೆಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಎಂತದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ ಬಿಜೆಪಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡ್. ಹಂಗಾರೆ ಅವರಿಂದ ಮೇಲೆ ಇಳಿದು ಬಂದವ್ರ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು? ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನ ಸ್ವಾಗತ ಮಾಡ್ಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರನ್ನು. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ. ನಮ್ ಜನಾನು ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳ್ಸ್ಕೊಂಡು ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ ನೋಡ್ರಿ, ನಮ್ ರಾಜ್ಯ ನಾವ್ ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋರು. ಯಾವುದೇ ರಾಜ್ಯದಿಂದ ಬರ್ಲಿ, ಯಾರಾದ್ರೂ ಬರ್ಲಿ, ಇಲ್ಲಿ ವಾಸ ಮಾಡುವಂತರು ಯಾವುದೇ ಆಗ್ಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ವಿ ಆರ್ ಸ್ಟೇಬಲ್, ಅವ್ರ ಗೌರ್ಮೆಂಟ್ ಇಸ್ ಸ್ಟೇಬಲ್. ನಮ್ಗೆ ಗೊತ್ತು ನಮ್ ಜನಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾ ಇದ್ವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದಾರೆ. ಅದ್ರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡಕ್ ಬಂದಿಲ್ಲ. ಅವ್ರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಯಾರು ಸೂಪರ್ ಸಿಎಂ? ಕೆ ಸಿ ವೇಣುಗೋಪಾಲ್ ನಮ್ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿಜೆಪಿ ಅವ್ರಿಗೆ, ಅವರೆಲ್ಲ ಸೂಪರ್ ಸಿಎಂಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದ್ ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಬಿಜೆಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಎಂತದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ ಬಿಜೆಪಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡ್. ಹಂಗಾರೆ ಅವರಿಂದ ಮೇಲೆ ಇಳಿದು ಬಂದವ್ರ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು? ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನ ಸ್ವಾಗತ ಮಾಡ್ಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರನ್ನು. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಳ್ಳೋಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ. ನಮ್ ಜನಾನು ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳ್ಸ್ಕೊಂಡು ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ, ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ ನೋಡ್ರಿ, ನಮ್ ರಾಜ್ಯ ನಾವ್ ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋರು. ಯಾವುದೇ ರಾಜ್ಯದಿಂದ ಬರ್ಲಿ, ಯಾರಾದ್ರೂ ಬರ್ಲಿ, ಇಲ್ಲಿ ವಾಸ ಮಾಡುವಂತರು ಯಾವುದೇ ಆಗ್ಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ವಿ ಆರ್ ಸ್ಟೇಬಲ್, ಅವ್ರ ಗೌರ್ಮೆಂಟ್ ಇಸ್ ಸ್ಟೇಬಲ್. ನಮ್ಗೆ ಗೊತ್ತು ನಮ್ ಜನಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ
ಅದನ್ನೇ ನಾವು ಮಾಡ್ತಾ ಇದೀವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದಾರೆ. ಅದ್ರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡಕ್ ಬಂದಿಲ್ಲ. ಅವ್ರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಯಾರು ಸೂಪರ್ ಸಿಎಂ? ಕೆ ಸಿ ವೇಣುಗೋಪಾಲ್ ನಮ್ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವಾ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿಜೆಪಿ ಅವ್ರಿಗೆ, ಅವರೆಲ್ಲ ಸೂಪರ್ ಸಿಎಂಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದ್ ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಬಿಜೆಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಎಂತದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ ಬಿಜೆಪಿ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡ್. ಹಂಗಾರೆ ಅವರಿಂದ ಮೇಲೆ ಇಳಿದು ಬಂದವ್ರ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು. ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನ ಸ್ವಾಗತ ಮಾಡ್ಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರನ್ನು. ನೋಡ್ರಿ, ಕೇರಳ ಸರ್ಕಾರದವ್ರಿಗೆ ಅವ್ರಿಗೇನೆ ಹಾಸು ಹೊತ್ಕೊಂಡಷ್ಟು ಸಮಸ್ಯೆಗಳಿದೆ. ಕೇರಳ ಸರ್ಕಾರಕ್ಕೂ ನಮ್ಗೇನ್ರಿ ಸಂಬಂಧ? ನಮ್ಮ ರಾಜ್ಯದಲ್ಲಿರುವಂತದ್ದು ಶಾಂತಿಯುತ ರಾಜ್ಯ. ನಮ್ ಜನಾನು ಎಲ್ಲ ಬೇರೆ ಧರ್ಮವರ ಸಹಿಷ್ಣುರಿದ್ವಿ. ಕೇರಳ ಸರ್ಕಾರದವ್ರ ಹತ್ರ ಬುದ್ಧಿ ಹೇಳ್ಸ್ಕೊಂಡು ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲಾ ತರದಲ್ಲಿ ಬಡವರಿಗೆ ಅಲ್ಲೇನು ಅನಾನುಕೂಲ ಆಗಿದೆ ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತಕ್ಷಣಕ್ಕೆ. ಆದ್ರೆ ಅವ್ರಿಗೆ ತಾತ್ಕಾಲಿಕವಾಗಿ ಬೇರೆ ವ್ಯವಸ್ಥೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಉಳಿದಂತ ಪ್ರತಿಯೊಬ್ಬ ನೋಡ್ರಿ, ನಮ್ ರಾಜ್ಯ ನಾವ್ ಹೆಂಗೆ ಅಂದ್ರೆ ಇಡೀ ದೇಶ ನಮ್ದು ಅಂತ ಹೇಳೋರು. ಯಾವುದೇ ರಾಜ್ಯದಿಂದ ಬರ್ಲಿ, ಯಾರಾದ್ರೂ ಬರ್ಲಿ, ಇಲ್ಲಿ ವಾಸ ಮಾಡುವಂತರು ಯಾವುದೇ ಆಗ್ಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ನಾವ್ ವಿ ಆರ್ ಸ್ಟೇಬಲ್, ಅವ್ರ ಗೌರ್ಮೆಂಟ್ ಇಸ್ ಸ್ಟೇಬಲ್. ನಮ್ಗೆ ಗೊತ್ತು ನಮ್ ಜನಗಳಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾ ಇದೀವಿ. ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದಾರೆ. ಅದ್ರಲ್ಲಿ ತಪ್ಪೇನಿದೆ? ಕೆ ಸಿ ವೇಣುಗೋಪಾಲ್ ಅವರು ರಾಜಕೀಯ ಮಾಡಕ್ ಬಂದಿಲ್ಲ. ಅವ್ರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು ಆ ಪಕ್ಷ ಈ ಪಕ್ಷ ಅಂತ. ಕೆ ಸಿ ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಯಾರು ಸೂಪರ್ ಸಿಎಂ? ಕೆ ಸಿ ವೇಣುಗೋಪಾಲ್ ನಮ್ ದೇಶದ ಪ್ರಧಾನ ಕಾರ್ಯದರ್ಶಿ ರೀ. ಕಿವಿ ಮಾತು ಹೇಳಕ್ಕೆ ಅವ್ರಿಗೇನು ಇದಿಲ್ವಾ? ಈಸ್ ಆಲ್ಸೋ MP. ಅವರು ಲೋಕಸಭಾ ಸದಸ್ಯರಿದ್ದಾರೆ ಈ ದೇಶದಲ್ಲಿ. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿಜೆಪಿ ಅವ್ರಿಗೆ, ಅವರೆಲ್ಲ ಸೂಪರ್ ಸಿಎಂಗಳು. ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದ್ ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಬಿಜೆಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಎಂತದ್ದು ಮಾಡ್ತಾ ಇರ್ತಾರೆ. ಅವರೆಲ್ಲ ಬಿಜೆಪಿ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಹೈಕಮಾಂಡ್. ಹಂಗಾರೆ ಅವರಿಂದ ಮೇಲೆ ಇಳಿದು ಬಂದವ್ರ? ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು. ಒಳ್ಳೆ ಮಾತು ಹೇಳಿದ್ದಾರೆ, ಅದನ್ನ ಸ್ವಾಗತ ಮಾಡ್ಬೇಕು. ರಾಜಕೀಯಕ್ಕೋಸ್ಕರ ಮಾತಾಡಬಾರ್ದು ಯಾರನ್ನು.